ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರಿಗೆ ಯಾಕೆ ನಿಮ್ಮ ನೆನಪು ಬರ್ತಾ ಇದೆ ಹಾಗೆ ಕೇಳೋಣ. ದಿನ ಏನು ಟಾಪಿಕ್ ಹುಡ್ಕೋದು, ಇವತ್ತು ಈ ಟಾಪಿಕ್ ಬಗ್ಗೆ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಅವ್ರಿಗೆ ನಿಮ್ಮ ನೆನಪು ಯಾಕೆ ಬರ್ತಾ ಇದೆ, ಏನಿದೆ ಇಲ್ಲಿ? ಕಾನ್ಷಿಯಸ್ನೆಸ್ ನೋಡಿ, ಚೇಂಜ್, ಬಾಟಮ್ನಲ್ಲಿ ಏನಿದೆ? ರೈಪ್ನೆಸ್ ಅಂದಾಗ ಅದಕ್ಕೆ ತುಂಬ ಅರ್ಥಗಳಿರುತ್ತೆ. ಒಂದು ಡಿವೈನ್ ಟೈಮಿಂಗ್, ಏನೋ ಕಾಲ ಕೂಡಿ ಬಂದಿದೆ ಹಾಗಂತೀವಲ್ಲ, ಆ ಒಂದು ಅರ್ಥ ಕೊಡುತ್ತೆ ಇದಕ್ಕೆ. ಇಷ್ಟು ದಿನ ಏನೋ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ ಇತ್ತು, ಈಗ ಏನೋ ಅವ್ರ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದಾರೆ. ಅದೇನು ಅಂತ ಕೇಳೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿದೆ, ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಮೈಂಡ್ಫುಲ್ನೆಸ್, ಪೀಸ್ಫುಲ್ ಪ್ರೆಸೆನ್ಸ್, ಕ್ವೈಟ್ ಮೈಂಡ್ ಅನ್ನೋದು ಬರ್ತದೆ. ಬಾಟಮ್ನಲ್ಲಿ ಅಟ್ಯಾಚ್ಮೆಂಟ್ ಬರ್ತಾ ಇದೆ. ಲಾಂಗಿಂಗ್, ಡೆಸ್ಪ್ರೇಷನ್, ನಿಮಗೆ ಅವ್ರ ಬಗ್ಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಡೆಸ್ಪ್ರೇಟ್ ಆಗಿದ್ದೀರಾ, ಆತಂಕ ಇದೆ, ಅವ್ರಿಗೋಸ್ಕರ ಮನಸ್ಸು ಕಾಯ್ತಾ ಇದೆ. ಅವರ ಭೇಟಿಯಾದಾಗಿಂದ ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಶಾಂತಿ, ನೆಮ್ಮದಿ ಇತ್ತು, ಹಾಗೆ ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಈಗ ಅವ್ರಿಗೋಸ್ಕರ ಮನಸ್ಸು ಕಾಯ್ತಾ ಇದೆ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ. ಅವ್ರಿಗೆ ಯಾಕೆ ನಿಮ್ಮ ನೆನಪಾಗ್ತಾ ಇದೆ ಹಾಗೆ ನೋಡಿದಾಗ ಇಲ್ಲೊಂದು ಕಾನ್ಷಿಯಸ್ನೆಸ್ ಬರ್ತಾ ಇದೆ. ಇಲ್ಲಿ ಕಾಲಚಕ್ರ ಉರುಳಿದೆ, ದಿನ ಕಳೆದ ಹಾಗೆ ನಿಮಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಅವ್ರ ಮನಸ್ಸಲ್ಲಿ ಏನೋ ಬದಲಾವಣೆಗಳಾಗಿದೆ, ಚೇಂಜಸ್ ಆಗಿದೆ. ಹಿಂದೆ ನಿಮಗೇನೋ ಪ್ರಾಮಿಸ್ ಮಾಡಿದ್ರು ಅನ್ನಿಸ್ತಾ ಇದೆ. ಮನಸ್ಸಾಕ್ಷಿ ಅನ್ನೋದು ಕೇಳ್ತಾ ಇದೆ ಅವ್ರಿಗೆ. ಶುರುವಿನಲ್ಲಿ ಅವ್ರಿಗಂತ ಸೀರಿಯಸ್ನೆಸ್ ಇರಲಿಲ್ಲ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಇತ್ತು ಸರಿ, ಆದರೆ ಇದಿನ್ನೂ ರಿಲೇಷನ್ಶಿಪ್ಗೆ ಬದಲಾಗಿಲ್ಲ ಅನ್ನೋದಿದೆ. ಯಾಕೋ ನಿಮಗೆ ಅವ್ರ ಜೊತೆ ಮಾತಾಡ್ತಾ ಇದ್ರೆ ನೆಮ್ಮದಿ, ಶಾಂತಿ ಅಂತ ಅನ್ನಿಸ್ತಾ ಇತ್ತು. ಈಗ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು ಬೆಳೆದಿದೆ. ಅವ್ರ ಮನಸ್ಸಲ್ಲಿ ಏನೋ ಯೋಚನೆಗಳು ಬರ್ತಾ ಇದೆ, ನಿಮ್ಮ ನೆನಪಾಗ್ತಾ ಇದೆ, ನಿಮ್ಮನ್ನೇನೋ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದು ಸರಿಯಾದ ಟೈಮ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? 6 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು ಸ್ಟಾರ್ ಕಾರ್ಡ್ ಬರ್ತಾ ಇದೆ. 5 ಆಫ್ ಕಾಯಿನ್ಸ್, ಇಲ್ಲೊಂದು 10 ಆಫ್ ಕಾಯಿನ್ಸ್, ಮತ್ತೊಂದು ನೈಟ್ ಆಫ್ ಸಾರ್ಟ್ಸ್, ಇಲ್ಲಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ಆಲ್ರೆಡಿ ಲೈಫಲ್ಲಿ ಸೆಟ್ಲಾಗಿದ್ದೀರಾ ಅನ್ನೋದಿದೆ. ಅಲ್ಲಿ ಅಂಥ ಸಂತೋಷ ಇಲ್ಲ. ಜೀವನ ನಿಮಗೆ ತುಂಬ ಪಾಠ ಕಲಿಸಿದೆ. ಯಾವುದೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋದಿದೆ. ಇಷ್ಟೆಲ್ಲ ನೊಂದಿದ್ರೂ ಕಾನ್ಫಿಡೆಂಟ್ ಆಗಿದ್ದೀರಾ. ಮುಂದೆ ನನ್ನ ಜೀವನನ ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಈಗ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಬಂದಿದ್ದಾರೆ, ಮನಸ್ಸಿಗೆ ನೆಮ್ಮದಿ ಇದೆ. ಮುಂದಿನ ಜೀವನನ ಅವ್ರ ಜೊತೆ ಕಳಿಬೇಕು ಹಾಗೆ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ. ಅದಕ್ಕೋಸ್ಕರ ನೀವು ದೇವ್ರನ್ನ ಬೇಡ್ಕೊಳ್ಳೋದಿದೆ. ಆದರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆ ವ್ಯಕ್ತಿ ಮೇಲೆ ನಂಬಿಕೆ ಇದೆ ನಿಮಗೆ. ಎಷ್ಟೋ ಸರಿ ಅವರು ನಿಮಗೆ ಸಮಾಧಾನ ಹೇಳಿರೋದಿದೆ, ನಿಮಗೆ ಸಹಾಯ ಮಾಡಿರೋದು ಇದೆ. ಹಾಗಿರೋದ್ರಿಂದ ನಿಮಗೆ ಈ ವ್ಯಕ್ತಿನಲ್ಲಿ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ಹಾಗೆ ಇಲ್ಲಿ ನೀವೊಂದು ಫ್ಯಾಮಿಲಿ ಪರ್ಸನ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ಮುಂದೆ ಆದ್ರೂ ನನಗೆ ಸಂತೋಷ ಇದೆಯಾ, ನನ್ನ ಜೀವನ ಚೆನ್ನಾಗಿರುತ್ತಾ, ಹಾಗೆಲ್ಲ ನಿಮ್ಮ ಪ್ರಶ್ನೆಗಳಿದೆ ಇಲ್ಲಿ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ? ದಿ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. 6 ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು 3 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿ 4 ಆಫ್ ಸಾರ್ಟ್ಸ್ ಇದೆ. ಹಗಲೊತ್ತು ಅವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ರಾತ್ರಿ ಮಲಗಿದಾಗ ನಿಮ್ಮ ನೆನಪು ಬರುತ್ತೆ. ಯಾಕೋ ಅವ್ರಿಗೆ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ನನಗೆ ಯಾಕೆ ಹೀಗಾಗಿದೆ ಹಾಗೆ ಎಷ್ಟೋ ಸರಿ ಅವ್ರು ಅಂದ್ಕೊಂಡಿರೋದಿದೆ. ನಿಮ್ಮ ಒಳ್ಳೆತನ ಹಾಗೆ ನಿಮ್ಮ ಕಷ್ಟದ ಪರಿಸ್ಥಿತಿ ಅವ್ರಿಗೆ ಯೋಚನೆ ಮಾಡೋ ಹಾಗಾಗಿದೆ. ಇಲ್ಲಿ ಇನ್ನೇನಿದೆ ಕೇಳೋಣ. ಇಲ್ಲಿ ಅವರೂ ಸಿಂಗಲ್ ಪರ್ಸನ್ ಅನ್ನಿಸ್ತಾ ಇದೆ. ಇಬ್ಬರು ಒಂದೇ ದೋಣಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಲೂ ಅನ್ನಿಸ್ತಾ ಇದೆ.
ಜೀವನದ ಬಗ್ಗೆ ನಿರ್ಧಾರ ತಗೋಬೇಕಾದ್ರೆ ಮನಸ್ಸು 4-6 ಬಾರಿ ಯೋಚನೆ ಮಾಡುತ್ತೆ. ಹಾಗೆ ಇವ್ರಿಗೂ ಅನ್ನಿಸ್ತಾ ಇದೆ, ಇಲ್ಲಿ ಒಬ್ರಿಗೆ ಒಬ್ಬರ ಅವಶ್ಯಕತೆ ಇದೆ. ಇಬ್ಬರ ಹಿಂದಿನ ಪರಿಸ್ಥಿತಿಗಳೂ ಒಂದೇ ಥರ ಇದೆ. ಆಗಾಗ ನಿಮ್ಮ ಕಾಲ್ಗೋಸ್ಕರ ಮೆಸೇಜ್ಗೋಸ್ಕರ ಕಾಯೋದಿದೆ ಅವರು. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ಕೇಳೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಹೆಲ್ಪ್ ಮಾಡಿ. ಅವ್ರಿಗೆ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದೆ. ಇಬ್ಬರ ಮಧ್ಯೆ ಏನೋ ನಡೆದಿದೆ. ಒಂದೊಂದು ಸರಿ ಫ್ರೆಂಡ್ಶಿಪ್ನಲ್ಲಿ ಏನೋ ತಪ್ಪು ಕಲ್ಪನೆಗಳು ಆಗಾಗ ಬರುತ್ತೆ. ಅದನ್ನು ನಾವು ಅಂದ್ಕೊಂಡಿರಲ್ಲ, ಆದರೆ ಏನೋ ನಡೆದು ಹೋಗುತ್ತೆ. ಅದು ಬೇಕು ಅಂತ ಮಾಡಿರೋದಲ್ಲ. ಇದರಿಂದ ಇಬ್ರಿಗೂ ಹರ್ಟ್ ಆಗಿದೆ. ಹಿಂದೆ ಅವರು ಹೀಗಿರಲಿಲ್ಲ, ಈಗೀಗ ಅವ್ರ ಬಿಹೇವಿಯರಲ್ಲಿ ಚೇಂಜಸ್ ಆಗಿದೆ ಅಂತ ನಿಮ್ಗನ್ನಿಸ್ತಾ ಇದೆ. ಈ ನಡುವೆ ಇಬ್ಬರು ಕಾಂಟ್ಯಾಕ್ಟ್ ಕಡಿಮೆ ಆಗಿರಬಹುದು. ನಿಮ್ಮನ್ನು ಅವರು ಅಷ್ಟೊಂದು ಗಮನಿಸ್ತಾ ಇಲ್ಲ, ಬೇಕು ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗನ್ನಿಸ್ತಾ ಇದೆ. ಇಲ್ಲಿ ಅವ್ರಿಗೂ ಇದೆಲ್ಲ ಇಷ್ಟ ಇಲ್ಲ. ಏನೋ ನಡೆದಿದೆ, ಅದರಿಂದ ಇವ್ರಿಗೂ ಬೇಜಾರಿದೆ. ಅದನ್ನು ಮರೆಯೋ ಪ್ರಯತ್ನಗಳು ನಡೀತಾ ಇದೆ. ನಿಮ್ಮ ಜೊತೆ ಮಾತ್ರ ಅಲ್ಲ, ಯಾರ ಹತ್ರನೂ ಹೆಚ್ಚು ಮಾತಿಲ್ಲ, ಒಬ್ಬರೇ ಇರಬೇಕು ಅನಿಸ್ತಾ ಇದೆ. ಈ ಟೈಮಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಡೆದ ಘಟನೆ ಹೀಲ್ ಆಗೋಕ್ಕೆ ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಮತ್ತು ನೀವು ಇಮೋಷನಲ್ ಆಗ್ತೀರಾ. ಅದರಿಂದ ಸ್ವಲ್ಪ ದಿನ ಹೋಗಲಿ ಅಂದ್ಕೊಂಡಿದ್ದಾರೆ. ಇಲ್ಲೊಂದು ಸ್ಪೇಸ್ ಬರ್ತಿದೆ, ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ. ಇಬ್ಬರಿಗೂ ಅಟ್ಯಾಚ್ಮೆಂಟ್ ಈಗಲೂ ಇದೆ. ಜೊತೆಯಾಗಿದ್ರೂ ಏನೋ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳಿದೆ ಅಂತ ನಿಮ್ಗನ್ನಿಸ್ತಾ ಇದೆ. ನಿಮಗೆ ಕ್ಲಾರಿಟಿ ಬೇಕಿದೆ. ಈ ವಿಷಯದಲ್ಲಿ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಭಾವನೆ ಆಗಿದೆ. ಇಲ್ಲಿಬ್ಬರೂ ಸೈಲೆಂಟ್ ಆಗಿದ್ದೀರಾ. ಒಂದೊಂದು ಸರಿ ಮೂವ್ ಆನ್ ಆಗಬೇಕು ಅನ್ಕೋತೀರಾ, ಆದರೆ ಅವರ ನೆನಪುಗಳಿಂದ ಡಿಸ್ಕನೆಕ್ಟ್ ಆಗೋದು ಕಷ್ಟ ಆಗಿದೆ. ಅವ್ರಿಗೆ ಈಗೀಗ ನಿಮ್ಮ ನೆನಪಾಗ್ತಾ ಇದೆ. ಇಷ್ಟು ದಿನ ಕಾಂಟ್ಯಾಕ್ಟ್ ಇಲ್ದಿದ್ರು, ಡಿಸ್ಟೆನ್ಸ್ ಇದ್ದರೂ ಎಲ್ಲೋ ಒಂದು ಕಡೆ ಕನೆಕ್ಟೆಡ್ ಫೀಲಿಂಗ್ಸ್ ಇದೆ. ಇಬ್ರಿಗೂ ನಂಬಿಕೆ, ಅಟ್ಯಾಚ್ಮೆಂಟ್ ಇದ್ರೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನಿಸ್ತಾ ಇದೆ. ನಿಮ್ಮನ್ನು ನೋಡಿದ್ರೆ ನಿಮ್ಮ ಕಣ್ಣುಗಳು, ನಿಮ್ಮ ಮಾತುಗಳು ಮತ್ತೆ ಮೋಸ ಹೋಗ್ತೀನೇನೋ ಅನಿಸುತ್ತೆ ಅವ್ರಿಗೆ. ಇವೆಲ್ಲದರಿಂದ ಸ್ವಲ್ಪ ದಿನ ದೂರ ಇರಬೇಕು ಅಂದ್ಕೊಂಡಿದ್ದಾರೆ. ಏನೋ ನೀವು ಎಲ್ರಿಗಿಂತ ಡಿಫ್ರೆಂಟ್ ಅನಿಸುತ್ತೆ. ನಿಮ್ಮ ಡಾಮಿನೇಟಿಂಗ್ ನೇಚರ್ ಅಥವಾ ಪೊಸೆಸಿವ್ನೆಸ್ ಸಹಿಸ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಅವ್ರ ಹತ್ರ ಆನ್ಸರ್ ಇಲ್ಲ ಅಥವಾ ಹೇಳೋಕ್ಕಿಷ್ಟ ಇಲ್ಲ. ನಾನು ಇರೋದೇ ಹೀಗೆ ಅನ್ನೋದಿದೆ. ಇಲ್ಲಿಬ್ರಿಗೂ ಪೀಸ್ ಆಫ್ ಮೈಂಡ್ ಇಲ್ಲ. ಯಾರಲ್ಲೂ ಇಲ್ಲದ ಅಟ್ಯಾಚ್ಮೆಂಟ್, ಡೀಪ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಕ್ರಿಯೇಟ್ ಆಗಿದೆ. ಅದನ್ನೆಲ್ಲ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಈ ವ್ಯಕ್ತಿ ಸ್ವಲ್ಪ ರಫ್ ಆ್ಯಂಡ್ ಟಫ್ ಅನ್ನಿಸ್ತಾ ಇದೆ. ನೀವು ಇಂಪಲ್ಸಿವ್ ಆಗಿ ಏನೋ ಹೇಳಿರ್ಬೋದು. ಅದ್ರ ಬಗ್ಗೆ ನಿಮಗೆ ರಿಗ್ರೆಟ್ಸ್ ಇದೆ. ಯಾವುದೋ ಮಾತನ್ನು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅನ್ನೋದಿದೆ. ಒಂದು ಕಡೆ ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ನಿಮ್ಮನ್ನು ಬಿಡೋಕ್ಕೂ ಆಗ್ತಾ ಇಲ್ಲ. ನಿಮ್ಮ ನೆನಪುಗಳು ಅವ್ರಿಗೆ ಆಗಾಗ ಬರ್ತಾನೇ ಇರುತ್ತೆ. ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ ಅನಿಸ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ ಒಂದು ಸರಿ. ಒಂದೇ ಒಂದು ಮೆಸೇಜ್ ನೋಡೋಣ. ಅಚೀವ್ಮೆಂಟ್ ಬರ್ತಾ ಇದೆ, ಕಂಪ್ಲೀಷನ್, ರಿವಾರ್ಡ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಹೋಪ್, ಆಪ್ಟಿಮಿಸಮ್, ನ್ಯೂ ಬಿಗಿನಿಂಗ್ಸ್. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಇಷ್ಟು ದಿನ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ನೀವು ಅದನ್ನು ಮುಂದುವರ್ಸೋಕ್ಕೆ ಏನೋ ಕೇಳಿದ್ದೀರ ಅವರನ್ನು ಅನ್ನಿಸ್ತಾ ಇದೆ. ಅದಕ್ಕೆ ಅವ್ರ ಉತ್ತರ ಏನಿರಬಹುದು ಅಂದಾಗ ಇಲ್ಲೊಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಅವ್ರಿಗೆ ಯಾಕೆ ನಿಮ್ಮ ನೆನಪಾಗ್ತಾ ಇದೆ? ಇಷ್ಟು ದಿನ ಅವರು ನಿಮ್ಮ ಬಗ್ಗೆ ಕೂತು ಯೋಚನೆ ಮಾಡಿದ್ದಾರೆ. ಈಗ ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ, ಏನೋ ಅಚೀವ್ ಮಾಡಿದಷ್ಟು ಸಂತೋಷ ಇದೆ. ಇಲ್ಲೊಂದು ಕಂಪ್ಲೀಷನ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching. Be happy always.